ಫಸ್ಟು ಜೈ ಹಿಂದ್ ಅಂತ ಹೇಳ್ತೀನಿ ನಾನು. ಆಜಾದ್ ಭಾರತ್ ನಿಜವಾಗ್ಲೂ ದಯವಿಟ್ಟು ಕನ್ನಡದವರೆಲ್ಲ ನೋಡಿ. ನಾವು ಎಲ್ಲ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡೋದ್ರ ಮೂಲಕ ತುಂಬ ಜನಕ್ಕೆ ನಾವು ಜೀವನ ಕೊಟ್ಟಿದ್ದೀವಿ. ಬಟ್ ಈ ಈ ಸಿನಿಮಾ ನಾವು ನೋಡೋದ್ರಿಂದ ನಿಜವಾಗ್ಲೂ ನಾವು ನಮ್ಮ ದೇಶಕ್ಕೆ ಒಂದು ಗೌರವ ಕೊಡ್ತೀವಿ ಅಂತ ನನಗೆ ಅನಿಸ್ತಾ ಇದೆ. ನಿಜವಾಗ್ಲೂ ರೂಪಾ ಏರವರು ಈ ಕ್ಯಾರೆಕ್ಟ್ರಲ್ಲಿ ತಿಂದುಬಿಟ್ಟಿದ್ದಾರೆ. ಗೌತಮು ಇವರೆಲ್ಲ ನಮ್ಮ ಫ್ಯಾಮಿಲಿ ಥರ. ನಾವೆಲ್ಲ ಒಂದು 20-25-30 ವರ್ಷದಿಂದ ಒಂದು ಫ್ಯಾಮಿಲಿ ಥರ ಮ್ಯೂಸಿಕಲ್ಲಿ ಒಂದಾಗಿದ್ವಿ. ಮ್ಯೂಸಿಕ್ಕು ಎಕ್ಸ್ಟ್ರಾಡಿನರಿ. ನಮ್ಮ ರೂಪಾ ಮೇಡಮು ಎಕ್ಸ್ಟ್ರಾಡಿನರಿ ಮ್ಯಾಮ್. ಐ ಕುಡಂಟ್ ಕಂಟ್ರೋಲ್ ಮೈ ಏನದು ಅಳು ನನಗೆ ನಿಲ್ಸೋಕ್ಕಾಗಲೇ ಇಲ್ಲ. ಯಾಕೆಂದರೆ ನಾವು ಚಿಕ್ಕ ಮಗುಲಿ ನಮ್ಮ ತಾಯಿ ಹತ್ರ ನಾವು ಹಾಲು ಕುಡ್ದಿರ್ತೀವಿ. ಮತ್ತು ನಾನು ಒಂದು ತಾಯಿ ಅದು ಆ ಒಂದು ಪಾರ್ಟ್ ಟಚ್ ಮಾಡಿದಾಗ ನಾನು ನಿಜವಾಗ್ಲೂ ಕಂಟ್ರೋಲೇ ಬರಲಿಲ್ಲ. ನನಗೆ ವಾಯ್ಸೇ ಹೊಟ್ಟೋಗಿತ್ತು. ಈಗ ಸ್ವಲ್ಪ ಓಪನ್ ಆಗಿದೆ. ಬಟ್ ಮ್ಯಾಮ್ ನೀವು ನಿಜವಾಗ್ಲೂ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋದ್ವಿ ಮ್ಯಾಮ್. ನನಗೆ ನಿಜವಾಗ್ಲೂ ಕಂಟ್ರೋಲ್ ಆಗಿಲ್ಲ. ದಯವಿಟ್ಟು ಕನ್ನಡದವರು ನಿಜವಾಗ್ಲೂ ನೀವು ಈ ಮೂವಿ ನೋಡಲೇಬೇಕು. ಇದು ನಾನು ನಿಮ್ಮ ಕಳಕಳಿಯ ಪ್ರಾರ್ಥನೆ. ಇದು ಕಮರ್ಷಿಯಲ್ ಅಲ್ಲ, ಅವರ ತ್ಯಾಗ. ನಾವು ಇಲ್ಲಿ ಇಷ್ಟು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ ಅಂದರೆ ಅಂಥವ್ರದ್ದೆಲ್ಲ ಒಂದು ದೊಡ್ಡ ತ್ಯಾಗ ಅಂತಲೇ ಹೇಳ್ತೀನಿ ನಾನು. ಬಟ್ ರೂಪಾ ಮ್ಯಾಮ್ ಎಂಥ ಮ್ಯೂಸಿಕ್ಕು ಗೊತ್ತಾ, ನಿಜವಾಗ್ಲೂ ಆ ಮ್ಯೂಸಿಕ್ಕು ಮತ್ತು ಆ್ಯಕ್ಟಿಂಗು ಎರಡೂ ಹೆಂಗೆ ಸೇರ್ತು ಮ್ಯಾಮ್. ನಿಜವಾಗ್ಲೂ ಗಾಡ್ ಬ್ಲೆಸ್ ಯು. ಎಲ್ರಿಗೂ ನಾನು ನಿಜವಾಗ್ಲೂ ಕೈ ಮುಗಿದು ಕೇಳ್ಕೊತೀನಿ. ನಿಜವಾಗ್ಲೂ ಕನ್ನಡದವರು ಎಲ್ಲರೂ ಅಷ್ಟೇ ಬಂದು ಈ ಸಿನಿಮಾನ ನೋಡಿ ಮತ್ತು ಎಂಕರೇಜ್ ಮಾಡಿ. ಈ ಥರ ಮೂವಿ ಮಾಡೋದು ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ ಇದೆ. ದಯವಿಟ್ಟು ಎಂಕರೇಜ್ ಮಾಡಿ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ದಯವಿಟ್ಟು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಜೈ ಹಿಂದ್.